ಮಾನ್ಯ ವೀಕ್ಷಕರೇ, ಇವತ್ತು ತಮ್ಮೊಟ್ಟಿಗೆ ಒಂದು ಬಹು ಮುಖ್ಯವಾದ ವಿಷಯವನ್ನು ಪ್ರಸ್ತಾಪಿಸಲಿಕ್ಕೋಸ್ಕರವಾಗಿ ತಮ್ಮ ಮುಂದೆ ಬಂದಿದ್ದೇನೆ. ಕರ್ನಾಟಕದಲ್ಲಿ ಬಜೆಟ್ ಮಂಡನೆ ಆದಾಗ ಸಾಮಾನ್ಯವಾಗಿ ಕೆಲವು ಜಾತಿ ಸಂಘಗಳಿಗೆ ಮತ್ತು ಧರ್ಮದ ಸಂಸ್ಥೆಗಳಿಗೆ ಒಂದು ಪರ್ಮನೆಂಟ್ ಗ್ರ್ಯಾಂಟ್ ಅಂತೇಳಿ ಕೊಡೋ ಪದ್ಧತಿ ಇಟ್ಕೊಂಡಿದ್ದಾರೆ. ಯಡಿಯೂರಪ್ಪ ಸರ್ಕಾರ ಇರ್ಬೋದು, ಕುಮಾರಸ್ವಾಮಿ ಸರ್ಕಾರ ಇರ್ಬೋದು, ಅಥವಾ ಸಿದ್ದರಾಮಯ್ಯವ್ರ ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ಅವ್ರವ್ರ ಕಾಲಕ್ಕೆ ಬಜೆಟಲ್ಲಿ ಒಂದು ಪರ್ಮನೆಂಟ್ ಗ್ರ್ಯಾಂಟ್ ಅಂತ ಹೇಳಿ ರಿಲಿಜಿಯಸ್ ಗ್ರೂಪ್ಸ್ಗೆ ಮತ್ತು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರೋವಂಥವ್ರಿಗೆ, ಕಲ್ಚರಲ್ ಆ್ಯಕ್ಟಿವಿಸಮ್ ಮಾಡೋವಂಥವ್ರಿಗೆ, ಜಾನಪದ ಲೋಕಾಯುಕ್ತ ಇಂಥವ್ರಿಗೆ ಒಂದು ಪರ್ಮನೆಂಟ್ ಗ್ರ್ಯಾಂಟ್ ಅಂತ ಕೊಡ್ತಾರೆ, ಶಾಶ್ವತ ಅನುದಾನ ಅಂತ. ಕರ್ನಾಟಕದಲ್ಲಿ ಸುಮಾರು ಫೆಡ್ರೇಷನ್ ಅಂದರೆ ಜೊತೆಗೆ ಇರೋವಂಥ ಅಂದರೆ ಫೆವಾಡ್ಕೆ ಅಂತ ಏನು ಸಂಸ್ಥೆ ಇದೆಯಲ್ಲ, ಅದ್ರ ಜೊತೆಗೆ 650 ಸಂಸ್ಥೆಗಳು ಕೆಲಸ ಮಾಡ್ತವೆ. ಸುಮಾರು 31 ಜಿಲ್ಲೆಗಳಲ್ಲೂ ಕೆಲಸ ಮಾಡಿ ಒಂದು 10,000 ಜನವಸತಿಗಳಲ್ಲಿ ಅಂದರೆ ಹಾಡಿ, ಪೋಡೋ, ದೊಡ್ಡಿ, ಮತ್ತು ತಾಂಡ, ಕೊಪ್ಪಲು, ಕೇರಿಗಳು, ಕಾಲೋನಿಗಳು, ಹೀಗೆ ಉಪಗ್ರಾಮಗಳು ಅಂತ ಏನಿರ್ತಾವೆ ಅಲ್ಲೆಲ್ಲ ಹೆಚ್ಚಾಗಿ ನಮ್ಮ NGOಗಳು ಮಹಿಳೆಯರಿಗೋಸ್ಕರವಾಗಿ, ಆದಿವಾಸಿಗಳಿಗೋಸ್ಕರವಾಗಿ, ಪರಿಸರಕ್ಕೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ, ಹಿರಿಯರಿಗೋಸ್ಕರವಾಗಿ, ಗ್ರಾಮಾಭಿವೃದ್ಧಿ ಕೆಲಸಕ್ಕೆ, ಕೆರೆಗಳ ಅಭಿವೃದ್ಧಿಪಡಿಸೋಕ್ಕೆ ಹೀಗೆ ಕೆಲಸ ಮಾಡ್ತಿರ್ತಾರೆ. ಇಂಥ ಕೆಲಸ ಮಾಡೋ ಸಂಸ್ಥೆಗಳಿಗೆ ಒಂದು ಯಾವುದೇ ರೀತಿಯ ಒಂದು ಶಾಶ್ವತ ಅನುದಾನವನ್ನು ಸರ್ಕಾರ ಕೊಟ್ಟಿಲ್ಲ. ಸುಮಾರು 45 ವರ್ಷಗಳಿಂದ ತುಂಬ ಆ್ಯಕ್ಟಿವ್ ಕೆಲಸ ಮಾಡುವಂಥ ಸಂಸ್ಥೆಗಳಿದ್ದಾವೆ. ಈಗ ಉದಾಹರಣೆ, ಹಿಂದೆ ನಾನು 90ರಲ್ಲಿ ನಾನು ಫೆವಾಡ್ಕೆ ಅಧ್ಯಕ್ಷ ಆಗಿದ್ದೆ. ಆಗ 150 ಸಂಸ್ಥೆಗಳಿದ್ದವು. ಅಂದರೆ ದಟ್ ಮೀನ್ಸ್ 90ರಿಂದ ಇಲ್ಲಿ ಅಂದರೆ ಎಷ್ಟು ವರ್ಷಗಳಾಯ್ತಲ್ಲ, ಹೆಚ್ಚು ಕಡೆ 35 ವರ್ಷ ಮೇಲೆ ಆಗೋಯ್ತು. 35-40 ವರ್ಷ ಕೆಲಸ ಮಾಡುವ ಸಂಸ್ಥೆಗಳು, ಅದಕ್ಕಿಂತ 10 ವರ್ಷ ಮೊದಲೇ ಕೆಲಸ ಮಾಡುವ ಸಂಸ್ಥೆಗಳು ಇದ್ದಾವೆ. ಹಾಗಾಗಿ ನಾನು ಕೇಳ್ತಾ ಇರೋದು ಅಂತಂದರೆ, ಕರ್ನಾಟಕ ಸರ್ಕಾರ ತನ್ನ ಬಜೆಟಲ್ಲಿ ಈ 35-40 ವರ್ಷ ಮೇಲ್ಪಟ್ಟು ಕೆಲಸ ಮಾಡಿರುವಂಥ ಸಂಸ್ಥೆಗಳಿಗೆ, ಅಂದರೆ ಆ ಸಂಸ್ಥೆಗಳು ಬೇರೆ ಯಾರೋ ದಾನಿಗಳಿಂದನೋ ಲೋಕಲ್ ಮೊಬಲೈಸ್ ಮಾಡಿ ಸರ್ಕಾರದ ಫಂಡ್ ಮೇಲೆ ಅವಲಂಬನೆ ಆಗದೆ ಕೆಲಸ ಮಾಡುವಂಥ ಸಂಸ್ಥೆಗಳು. ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಹಳ್ಳಿನಲ್ಲಿ ಉಳಿತಾಯ ಸಂಘಗಳು ಮಾಡಿದ್ದಾರೆ, ಮರಿಗೆಗಳನ್ನು ಬೆಳೆಸಿದ್ದಾರೆ, ಒಂದು ದುರ್ಬಲ ವರ್ಗಗಳನ್ನು ಸಬಲಗೊಳಿಸಲಿಕ್ಕೆ ಸಂಘಟನೆ ಮಾಡಿದ್ದಾರೆ, ಸರ್ಕಾರದ ಜೊತೆ ಸೇರಿ ಕೆಲವು ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿದ್ದಾರೆ, ಮನೆ ಕಟ್ಟಿಕೊಟ್ಟಿದ್ದಾರೆ. ಹೀಗೆ ಮಕ್ಕಳಿಗೆ ಶಾಲೆಗಳು ಮಾಡಿದ್ದಾರೆ, ರಾಜಶಾಲೆಗಳು ಮಾಡಿದ್ದಾರೆ, ವಯಸ್ಕರ ಶಿಕ್ಷಣ ಮಾಡಿದ್ದಾರೆ. ಅಂದರೆ ಈ ರೀತಿ ವಿವಿಧ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಅಭಿವೃದ್ಧಿ ಕ್ಷೇತ್ರದಲ್ಲಿ, ಸೇವಾ ಕ್ಷೇತ್ರದಲ್ಲಿ ತಮ್ಮಂಥ ತೊಡಗಿಸಿಕೊಂಡು ಕೆಲಸ ಮಾಡಿದೆ, ಯಾವ ನಿರೀಕ್ಷೆ ಇಲ್ಲದೆ. ಅಂಥ ಸಂಸ್ಥೆಗಳು ಏನು ಕರ್ನಾಟಕದಲ್ಲಿ ಈಗ ಒಂದು 650 ಸಂಸ್ಥೆಗಳು ಒಂದು ಒಕ್ಕೂಟದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಥ ಸಂಸ್ಥೆಗಳಿಗೆ ಅಲ್ಲಿ ಕೆಲವ್ರನ್ನ ಅಂದರೆ 35-40 ವರ್ಷ ಕೆಲಸ ಮಾಡಿ ಅನುಭವ ಇರುವಂಥ ಸಂಸ್ಥೆಗಳನ್ನ ಗುರುತಿಸಿ ಅವರಿಗೆ ಕೂಡ ಒಂದು ಶಾಶ್ವತ ಅನುದಾನವನ್ನು ಕೊಡೋ ಒಂದು ಯೋಜನೆಯನ್ನು ಸರ್ಕಾರ ಹಮ್ಮಿಕೊಳ್ಳಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನಾನು ಈ ಬಜೆಟ್ ಪೂರ್ವದಲ್ಲೇ ಕೂಡ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದೆ. ಏನಂತಂದರೆ, ಡೀಡ್ ಅಂತ ಸ್ವಯಂ ಸೇವಾ ಸಂಸ್ಥೆ ಆದಿವಾಸಿಗಳೊಟ್ಟಿಗೆ ಒಂದು 45 ವರ್ಷದಿಂದ ಕೆಲಸ ಮಾಡಿದೆ. ಸರ್ಕಾರದ ಯಾವುದೇ ಫಂಡನ್ನು ನಿರೀಕ್ಷೆ ಮಾಡಲಿಲ್ಲ. ಕೊಡೋ ದಾನಿಗಳನ್ನ ಸಹಾಯ ತಗೊಂಡು ನಾವು ಈ ಸೇವೆಯನ್ನು ಮಾಡಿದ್ದೀವಿ. ಇಂಥ ಒಂದು ಸಂಸ್ಥೆಯನ್ನು ನೀವು ಪರಿಗಣಿಸಿ ಅವರಿಗೆ ಕೂಡ ಒಂದು ಶಾಶ್ವತ ಅನುದಾನವನ್ನು ಕೊಡೋ ಒಂದು ನಿರ್ಧಾರವನ್ನು ಮಾಡಿ ಅಂಥೇಳಿ ಒಂದು ಕಾಗದವನ್ನು ಬರೆದಿದ್ದೆ ಅವರಿಗೆ. ಅವರು ಆ ಬಜೆಟಲ್ಲಿ ಏನು ಪರಿಗಣಿಸಿಲ್ಲ. ಆದರೆ ನಾನು ಕೇಳ್ತಾ ಇರೋದು ಒಂದು ಉದಾಹರಣೆ ಡೀಡ್ ಅಂತ ಹೇಳಿದ್ದೆ. ಅಂಥವು 650 ಸಂಸ್ಥೆಗಳು ಕರ್ನಾಟಕದಲ್ಲಿ ಕೆಲಸ ಮಾಡ್ತವೆ 31 ಜಿಲ್ಲೆಯಲ್ಲೂ. ಹೀಗಿರುವಾಗ ನಾನು ಆಗ್ರಹ ಪಡಿಸೋದೇನು ಅಂತಂದರೆ, ಪ್ರತಿ ಜಿಲ್ಲೆಯಲ್ಲೂ 3-4 ಸಂಸ್ಥೆಗಳು ಒಳ್ಳೊಳ್ಳೆ ಸಂಸ್ಥೆಗಳನ್ನ ಗುರುತಿಸಿ, ಚೆನ್ನಾಗಿ ಕೆಲಸ ಮಾಡ್ತಾ ಇರೋರನ್ನ ಗುರುತಿಸಿ, ಅವ್ರು ಯಾರು 30 ವರ್ಷ, 35 ವರ್ಷ, 40 ವರ್ಷ ಆಗಿ ಅಂಥವ್ರನ್ನ ಗುರುತಿಸಿ ಒಂದು ಶಾಶ್ವತ ಅನುದಾನ ಯೋಜನೆ ಅಡಿಯಲ್ಲಿ ಅವ್ರು ತರಬೇಕು. ಅವ್ರಿಗೆ ಸರ್ಕಾರವೇ ಫಂಡ್ಸ್ನ ಕೊಡಬೇಕು. ಇಂಥ ಕೆಲಸ ಮಾಡಿ ಅಂತ ಕೂಡ ಅವ್ರಿಗೆ ಮಾರ್ಗದರ್ಶನ ಕೂಡ ಮಾಡ್ಬೋದು. ಇದರಿಂದ ಏನಂತೆ, ಗ್ರಾಮ ಸಭೆಗಳು ಸಬಲಗೊಳ್ತವೆ. ಹಳ್ಳಿಯ ಗ್ರಾಮೀಣ ಸಂಸ್ಥೆಗಳು, ಗ್ರಾಮೀಣ ಸಮುದಾಯಗಳು ಸಕ್ರಿಯ ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಅವರ ಕಷ್ಟಗಳನ್ನು ಅವರೇ ಹೇಳ್ಕೊಳ್ತಾರೆ. ಗ್ರಾಮ ಸಭೆಗಳು ಕುಳಿತು ನಿರ್ಧಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಈ ರೀತಿ ಮಹಿಳೆಯರ ಸಬಲೀಕರಣ, ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಸೀನಿಯರ್ಸ್ ಸಿಟಿಜನ್ಸ್ದು ಗಮನ, ಪರಿಸರಕ್ಕೆ ಕೊಡುವಂಥ ವಿಷಯ ಗಮನ, ರೂರಲ್ ಡೆವಲಪ್ಮೆಂಟ್ಗೆ ಇದೆಲ್ಲ ಗಮನ ಹರಿಸ್ಬೋದು. ಮತ್ತು ಪಂಚಾಯಿತಿಗಳೊಟ್ಟಿಗೆ ಚೆನ್ನಾಗಿ ಕೆಲಸ ಮಾಡಿಕೊಳ್ಳೋ ಸಹಾಯ ಆಗುತ್ತೆ. ಆ ಕಾರಣಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಶಾಶ್ವತ ಅನುದಾನವನ್ನು ಕೊಡೋ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಳ್ಳಬೇಕು. ಹಾಗಾಗಿ ನಾನು ಈಗ ಮತ್ತೆ ನಾನು ಕಾಗದ ಬರೆದಿನಿ. ನಿನ್ನೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ, ಗವರ್ನರ್ಗೆ ಕಾಗದ ಕಳಿಸಿದ್ದೀನಿ. ನಾನೀಗ ಎಲ್ಲ NGOಗಳು ಕೂಡ ನಾನು ವಿನಂತಿ ಮಾಡಿದ್ದೀನಿ ಅಂತಂದರೆ, ತಮ್ಮ ಏರಿಯಾದಲ್ಲಿ ತಮ್ಮ MLAಗಳ ಜೊತೆಗೆ
ಯಾವುದು ಇರೋ ಎಮ್ ಎಲ್ ಸಿಗಳ ಜೊತೆಗೆ ಮಾತುಕತೆ ನಡೆಸಿ ಅಲ್ಲಿ ನಿಮ್ಮ ಪದಕ್ಕೆ ಸ್ಟೇಟ್ಮೆಂಟ್ ಕೂಡ ಬಿಡುಗಡೆ ಮಾಡಿ ಎನ್ ಜಿ ಒಗಳಿಗೆ ಶಾಶ್ವತ ಅನುದಾನವನ್ನು ಕೊಡೋ ಯೋಜನೆಯನ್ನು ಹಮ್ಮಿಕೊಳ್ಳಿ. ಈಗ ಬೇರೆಯವ್ರಿಗೆಲ್ಲ ಕೊಡ್ತೀವಿ. ಈಗ 3 ಕೋಟಿ 6 ಕೋಟಿ 10 ಕೋಟಿ ತನಕ ಕೊಟ್ಟಿರೋ ಉದಾಹರಣೆಗಳಿದ್ದಾವೆ. ಸೊ ಅದರಿಂದ ನಾವು ಅವ್ರಿಗೆ ಯಾಕೆ ಕೊಟ್ಟರೆ ನಾವು ಕೇಳೋಕ್ಕಲ್ಲ, ನಮಗೆ ಅದು ಸಂಬಂಧಪಟ್ಟದಲ್ಲ ಅದು. ಆದರೆ ಅವ್ರಿಗೆ ಕೊಟ್ಟಿರೋದು ಕೂಡ ಸಾರ್ವಜನಿಕ ಹಣನೇ. ನಾವು ಸಾರ್ವಜನಿಕ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಕೂಡ ನೀವು ಅನುದಾನದಲ್ಲಿ ತರಬೇಕು ಅನ್ನೋದು ನನ್ನ ಆಗ್ರಹ ಇದೆ. ಸೊ 45 ವರ್ಷ 50 ವರ್ಷ ಆದರೂ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಶಾಶ್ವತ ಅನುದಾನ ಕೊಟ್ಟಿಲ್ಲ ಅಂತಂದರೆ ಸ್ವಯಂ ಸೇವಾ ಸಂಸ್ಥೆಗಳನ್ನು ಮಲತಾಯ ಧೋರಣೆಯಲ್ಲಿ ನೋಡ್ತಾ ಇದ್ದಾರೆ. ಅದು ಸರಿಯಲ್ಲ. ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ. ಎಲ್ಲರೂ ಕೂಡ ಅವರವರು ಸ್ವಯಂ ಪ್ರೇರಣೆಯಿಂದ ಶುರು ಮಾಡಿರೋರೆ. ಧರ್ಮದ ಸಂಸ್ಥೆಗಳಾಗಲಿ ಅಥವಾ ಜಾತಿ ಸಂಸ್ಥೆಗಳಾಗಲಿ ಅವು ಕೆಲಸ ಶುರು ಮಾಡಿರೋದು ಕೂಡ ಅವರವರ ಜನಾಂಗದ ಅವರವರ ಧರ್ಮದ ಪ್ರತಿಪಾದನೆಗೋಸ್ಕರ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೆ ನೀವು ಸಪೋರ್ಟ್ ಮಾಡುವಾಗ ಅಭಿವೃದ್ಧಿ ಕಾರ್ಯಕ್ಕೆ ಅತ್ಯಂತ ಕಡು ಬಡವರು ಬಲಹೀನರೊಟ್ಟಿಗೆ ಕೆಲಸ ಮಾಡ್ತಿರೋ ಸಂಸ್ಥೆಗಳಿಗೆ ನೀವು ಒಂದು ಮಿನಿಮಮ್ ಸಪೋರ್ಟ್ ಮಾಡೋಕ್ಕೂ ಮುಂದೆ ಬರಲ್ಲ ಅಂತಂದರೆ ಇದು ಡೆಮೊಕ್ರೆಟಿಕ್ ವ್ಯವಸ್ಥೆಯಲ್ಲಿ ಇದೊಂದು ಅನ್ಯಾಯ ಅಂತಲೇ ನಾನು ಪರಿಗಣಿಸ್ತೀನಿ. ನಾವು ಯಾವಾಗಲೂ ಸ್ವಯಂ ಸೇವಾ ಸಂಸ್ಥೆಗಳು ಇನ್ನೊಬ್ಬರು ದಾನ ಮೇಲೆ ಅವಲಂಬನೆ ಆಗಿರಬೇಕು. ಈಗ ಇನ್ನೊಬ್ಬರು ದಾನ ಕೊಡೋರು ಕೂಡ ಕಡಿಮೆ ಆಗಿದ್ದಾರೆ. ಯಾಕೆಂತಂದರೆ ಈಗ CSR ಫಂಡ್ ಇದೆ. CSR ಫಂಡಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಆ ಕಂಪ್ನಿಯವ್ರದ್ದೇ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ಆ ಕಂಪ್ನಿಯವರೇ ಟ್ರಸ್ಟ್ ಮಾಡ್ಕೊಂಡು ಅಲ್ಲೇ ಅವರು ಅವರ ಪ್ರದೇಶದಲ್ಲಿ ಅವ್ರಿಗೆ ಬೇಕಾದಂಗೆ ಖರ್ಚು ಮಾಡ್ಕೊಳ್ತಾರೆ. ಅಂದರೆ ಅದು CSR ಫಂಡು, ಅದು ಸರ್ಕಾರಿ ಹಣ. ಅದನ್ನು ಈ ಥರ ಕೆಲಸಗಳಿಗೆ ವಿನಿಯೋಗಿಸ್ಬೇಕು. ಅವ್ರದ್ದೇ ಆದ ಟ್ರಸ್ಟಿಗೆ ಅದನ್ನು ಬಳಸ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿರೋದು, ಅವ್ರಿಗೆ ಬೇಕಾದ ಫಂಡ್ಗಳನ್ನ ಅವ್ರು ಮಾಡೋಂಗೆ ಕೊಟ್ಟಿರೋದು ಕೂಡ ಸರಿ ಕಾಣೋದಿಲ್ಲ. ಹಾಗಾಗಿ ನಾನು ಕೇಳೋದಂತಂದರೆ CSR ಫಂಡ್ಗೆ ಏನೋ ನೀತಿ ನಿಯಮಗಳನ್ನ ಮಾಡಬೇಕು. ಅದು ಜಿಲ್ಲಾಧಿಕಾರಿಗಳ ಕಂಟ್ರೋಲಿಗೆ ಬಂದು ಈ ಥರ NGO ಗಳಿಗೆ ಕೂಡ ಕೊಡಬೇಕು ಅನ್ನೋದನ್ನು ಇಷ್ಟು ಪರ್ಸೆಂಟೇಜ್ NGO ಗಳಿಗೆ ಕೊಡಲೇಬೇಕು ಅನ್ನೋದು ಕೂಡ ಮಾಡಬೇಕು. ಯಾಕೆಂದರೆ NGO ಗಳಿಗೆ ಕೊಟ್ಟರು ಹೆಂಗೆ ಕೊಡ್ತಾರೆ ಅಂದರೆ ಈಗ ಏನೋ ಪದಾರ್ಥಗಳು ಕೊಡಲಿಕ್ಕೆ, ಈಗ ಮಕ್ಕಳಿಗೆ ಪುಸ್ತಕ ಕೊಡ್ತೀವಿ ಅದಕ್ಕೆ ಹೆಸರು ಕೊಡಿ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ಇನ್ಯಾವುದೋ ಒಂದು ಬಟ್ಟೆ ಕೊಡ್ತೀವಿ ಅದಕ್ಕೆ ಕೊಡಿ ಅಂತ ಹೇಳ್ತಾರೆ. ಹೀಗೆ ಈ ರೀತಿ ಕೊಡ್ತಾರೆ ಹೊರತು ಆ ಸಮುದಾಯವನ್ನು ಸಬಲಗೊಳಿಸಲಿಕ್ಕೆ ಕಾಂಕ್ರೀಟಾಗಿ ಕೆಲಸ ಮಾಡಲಿಕ್ಕೆ ಕೊಡಲ್ಲ. ಅದು CSR ಫಂಡು ಅವ್ರ ಫಂಡ್ ಅಲ್ಲ, ಅದು ಸಾರ್ವಜನಿಕರ ಫಂಡು. ಅವ್ರು ಸರ್ಕಾರಕ್ಕೆ ಕೊಡಬೇಕಾದ ಹಣ ಅವರು ಕೊಟ್ಟಿದ್ದಾರೆ. ಮತ್ತು ಅವ್ರಿಗೇ ಅವ್ರದ್ದೇ ಸಂಸ್ಥೆಯಲ್ಲಿ ಅವ್ರದ್ದೇ ಟ್ರಸ್ಟಲ್ಲಿ ಅದ್ರ ಬಳಸ್ಕೊಳಕ್ಕೆ ಮತ್ತೆ ಪರ್ಮಿಷನ್ ಕೊಟ್ಟರೆ ಅವ್ರಿಗೆ ಅದ್ರಲ್ಲಿ ಬೇಕಾದಂಗೆ ಬಳಸ್ಕೊಳ್ತಾರೆ. ಅದರಿಂದ ಅದರಲ್ಲಿ ಕೂಡ ಹಿಡಿತ ಸಾಧಿಸಬೇಕು. ಸೊ CSR ಫಂಡು ಸರಿಯಾಗಿ ಬಳಕೆ ಆಗ್ತಾಯಿಲ್ಲ ಅನ್ನೋದು ಕೂಡ ಗಮನ ತರಬೇಕು. ದಾನಿಗಳು ಕೂಡ ಈಗ ಇತ್ತೀಚೆಗೆ ಕಡಿಮೆ ಆಗಿದ್ದಾರೆ. ಈ ಕೊರೋನಾ ಬಂದಮೇಲೆ ದಾನಿಗಳು ಕೂಡ ಕಡಿಮೆ ಆಗಿದ್ದಾರೆ. ಸೊ NGOಗಳ NGOಗಳ ಸಕ್ರಿಯ ಕಾರ್ಯಗಳು ಮಾಡಲಿಕ್ಕೆ ಫಂಡ್ಸ್ ಕೊರತೆಗಳು ಕೂಡ ಇದೆ. ಹಾಗಾಗಿ ಒಳ್ಳೊಳ್ಳೆ ಸಂಸ್ಥೆಗಳನ್ನ ಗುರುತಿಸಿ ಚೆನ್ನಾಗಿ ಕೆಲಸ ಮಾಡ್ತಾರನ್ನ ಗುರುತಿಸಿ ಸರ್ಕಾರವೇ ಶಾಶ್ವತ ಅನುದಾನ ಕೊಡೋ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅನ್ನೋದನ್ನು ನನ್ನ ಆಗ್ರಹ ಇದೆ. ಈಗಾಗಲೇ ಬರೆದಿರೋ ಪತ್ರದ ಆಧಾರದ ಮೇಲೆ ಮತ್ತು ಸರ್ಕಾರ ಇದನ್ನು ಒಂದು ಚರ್ಚೆ ಮಾಡ್ತಾ ಕ್ಯಾಬಿನೆಟಲ್ಲಿ ಚರ್ಚೆ ಇಟ್ಟು ಕರ್ನಾಟಕದ ಸುಮಾರು 650 ಸಂಸ್ಥೆಗಳ ಬಗ್ಗೆಯೂ ಕೂಡ ಮಾಹಿತಿ ಪಡೆದು 35-40 ವರ್ಷ ಕೆಲಸ ಮಾಡಿರೋಂಥ ಒಳ್ಳೆ ಕೆಲಸ ಮಾಡ್ತಿರೋಂಥ ಸಂಸ್ಥೆಗಳಿಗೆ ಮೊದಲನೇ ಬ್ಯಾಚಲ್ಲಿ ಶಾಶ್ವತ ಅನುದಾನ ಕೊಡಲಿಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ, ಮುಖ್ಯ ಕಾರ್ಯದರ್ಶಿಗಳನ್ನ, ಗವರ್ನರ್ನ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಎರಡನೇದು ಬಹಳ ಮುಖ್ಯವಾಗಿ ಅಂತಂದರೆ ಈಗ ಕರ್ನಾಟಕ ವಿಧಾನ ಪರಿಷತ್ ಇದೆ. ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಕೆಲವು ನಾಮಿನೇಟೆಡ್ MLCಗಳಿರ್ತಾರೆ. ಅಂದರೆ ಎಲ್ಲಿ ಚುನಾವಣೆ ಎದುರಿಸೋಕ್ಕಾಗಲ್ವ ಅಥವಾ ಯಾವ ಕ್ಷೇತ್ರದಿಂದ ನಾವು ಒಬ್ಬ ಅತಿ ಅನುಭವಿನ ಅಥವಾ ವಿದ್ವಾಂಸರನ್ನ ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವ್ರನ್ನ ನಾಮಿನೇಟ್ ಮಾಡುವಂಥ ಪ್ರೊಸೀಜರ್ ಇದೆ. ಉದಾಹರಣೆಗೆ ಜರ್ನಲಿಸ್ಟ್ ಕಡೆಯಿಂದ ಕೆಲವರು ನಾಮಿನೇಟ್ ಮಾಡ್ತಾರೆ, ಸಾಹಿತಿಗಳ ಕಡೆಯಿಂದ ಕೆಲವರು ನಾಮಿನೇಟ್ ಮಾಡ್ತಾರೆ, ಕಲ್ಚರಲ್ ಆ್ಯಕ್ಟಿವಿಸ್ಟ್ಗಳ ಕಡೆಯಿಂದ ನಾಮಿನೇಟ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಿನಿಮಾದವ್ರನ್ನ ಕೆಲವ್ರನ್ನ ನಾಮಿನೇಟ್ ಮಾಡ್ತಾರೆ, ಅಥವಾ ಕೆಲವು ಬಿಸ್ನೆಸ್ ಹೌಸಿಂದ ಕೂಡ ಕೆಲವ್ರನ್ನ ನಾಮಿನೇಟ್ ಮಾಡ್ತಾರೆ. ಅವರ ಅನುಭವನ ಸದನದಲ್ಲಿ ಹಂಚಿಕೊಳ್ಳಿ, ಕರ್ನಾಟಕ ಅಭಿವೃದ್ಧಿಗೆ ನೆರವಾಗಲಿ ಅಂತೇಳಿ. ನಾವು ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಅಂದರೆ ಗಾಂಧಿಯನ್ ಚಳವಳಿಯ ನಂತರ ತುಂಬ ಕ್ರಿಯೇಟಿವ್ ಆಗಿ ಒಂದು ರಚನಾತ್ಮಕ ಕಾರ್ಯ ಮಾಡ್ತಾ ಇರೋದು NGOಗಳು ಕಳೆದ 40-45 ವರ್ಷಗಳಿಂದ. ಉದಾಹರಣೆ ನಾನೇ 46 ವರ್ಷದಿಂದ ಆದಿವಾಸಿಗಳೊಟ್ಟಿಗೆ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕೆಲಸ ಶುರು ಮಾಡಿದಾಗ ಇಲ್ಲಿ ಒಬ್ಬೊಬ್ಬ ಟ್ರೈಬಲ್ ಇನ್ಸ್ಪೆಕ್ಟರ್ ಇದೆ, ಅದು ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ. ಈಗ ಅವ್ರದ್ದೇ ಆದ ಇಲಾಖೆ ಬಂದಿದೆ, ಅವ್ರದ್ದೇ ಆದೊಂದು ಸಿಸ್ಟಮ್ ವ್ಯವಸ್ಥೆ ಆಗಿದೆ, ಮತ್ತು ಅವರ ಸಕ್ರಿಯ ಕೆಲಸ ಮಾಡೋಂಗೂ ಆಗಿದ್ದಾರೆ. ಅಂದರೆ ಏನೂ ಇಲ್ಲದೇ ಕಾಲದಲ್ಲಿ ನಾವು ಟೈಮ್ ಕೊಟ್ಟು ಕೆಲಸ ಮಾಡಿದ್ದೀವಿ. ಸರ್ಕಾರದ ಯಾವುದೇ ಹಣನ ಬಳಸ್ತೇನೆ ನಾವು ಸಾರ್ವಜನಿಕರ ಹಣಕ್ಕೆ ನಾವು ಹಣ ವ್ಯಯಿಸ್ತಾ ಮಾಡ್ದೇ ಯಾರು ದಾನಿಗಳಿಂದ ನಾವು ಹಣ ಪಡೆದು ಕೆಲಸ ಮಾಡಿದ್ದೀವಿ. ಸೊ ಉದಾಹರಣೆ ನಮ್ಮಂಥ ಸಂಸ್ಥೆಗಳಂತ ಸುಮಾರು ಜನ ಇದ್ದಾರೆ ಕರ್ನಾಟಕದಲ್ಲಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ನಮ್ಮಂಥವ್ರು ಕೆಲಸ ಮಾಡ್ತಾರೆ. ಸೊ ನಾನು ಕೂಡ ಕೇಳಿದ್ದೆ ಅವ್ರಿಗೆ ಏನಂತ, ನಮಗೂ ಶಾಶ್ವತ ಅನುದಾನ ಕೊಡಿ ಅಂತ ಹೇಳಿ. ಅಷ್ಟೇ ಅಲ್ಲ, ಹಿಂದೆ ಒಮ್ಮೆ ನಮ್ಮ ಇದರದ್ದು KR ನಗರದ ಮಂತ್ರಿಗಳಿದ್ರಲ್ಲ,
ಅವರು ಇಲ್ಲಿ ಮೈಸೂರು ಜಿಲ್ಲೆಯ ಮಂತ್ರಿಗಳಾಗಿದ್ದಾಗ ಮತ್ತು ಜಸ್ಟಿಸ್ ಚಂದ್ರಶೇಖರ್ ಅವರು ರಿಟೈರ್ ಆದಮೇಲೆ ಅವರು ಸ್ವಯಂ ಸೇವಾ ಸಂಸ್ಥೆಗಳ ಸಂಪರ್ಕವನ್ನು ಹೊಂದಿದ್ದರು. ಅವರು ನಮ್ಮ ಎಲ್ಲ ಇದಕ್ಕೆ ಪ್ರಮುಖವಾದ ಕಾರ್ಯಕ್ರಮಗಳಿಗೆ ಬಂದು ಆಶೀರ್ವಾದ ಮಾಡೋರು ನಮಗೆ. ಅವರು ಆವತ್ತಿನ ಮುಖ್ಯಮಂತ್ರಿಗಳಾಗಿದ್ದ ದೇವೇಗೌಡರಿಗೆ ಒಂದು ಸಲಹೆ ಕೊಟ್ಟಿದ್ದರು. ಏನು, NGO ಪ್ರತಿನಿಧಿಯನ್ನು MLC ಆಗಿ ನೀವು ಆಯ್ಕೆ ಮಾಡ್ಕೊಳ್ಳಿ. MLC NGOಗಳ ಅನುಭವವನ್ನು ಅಲ್ಲಿ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅಷ್ಟೆಲ್ಲ NGOಗಳಿಗೆ ಕೂಡ ಮಾರ್ಗದರ್ಶನ ಮಾಡಲಿಕ್ಕೆ ಕೂಡ ಸಹಾಯ ಆಗುತ್ತೆ. ಸರ್ಕಾರದ ಅನುದಾನಗಳನ್ನ ಕೊಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. NGOಗಳು ಇರೋದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಬಲಹೀನ ಸಮುದಾಯಗಳು ಮತ್ತು ಮಹಿಳೆಯರು, ಇತರ ಕಷ್ಟಕ್ಕೊಳಗಾದಂಥ ಮಕ್ಕಳುಗಳಿಗೂ ಒಂದು ಸಕ್ರಿಯವಾಗಿ ಒಂದು ಅವರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ತಮ್ಮ ಸಮಸ್ಯೆಗಳನ್ನ ತಾವೇ ಬಗೆಹರಿಸ್ಕೊಳ್ಳೋಕ್ಕೆ ಅನುವು ಆಗುತ್ತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ರೆಕಮೆಂಡ್ ಮಾಡಿದ್ರು. ಅಂದರೆ ಒಂದು ಸರ್ಕಾರ ಸುಮಾರು 10,000 ಜನವಸತಿಗಳಲ್ಲಿ ಕರ್ನಾಟಕದ ಜನವಸತಿ ಕೆಲಸ ಮಾಡ್ತಾರಂಥ 650 ಸಂಸ್ಥೆಗಳ ಪೈಕಿ ದಕ್ಷಿಣ ಕರ್ನಾಟಕದಲ್ಲಿ ಒಬ್ಬರು, ಉತ್ತರ ಕನ್ನಡದಲ್ಲಿ ಒಬ್ಬರು, ಒಂದು ಮಹಿಳೆ ಒಂದು ಪುರುಷನ MLC ಆಗಿ ಘೋಷಣೆ ಮಾಡಿದರೆ ತುಂಬ ದೊಡ್ಡ ಬೆಳವಣಿಗೆ ಆದಂಗೆ ಆಗುತ್ತೆ. ಅದು ಒಂದು ದೊಡ್ಡ ಒಂದು ಹೆಜ್ಜೆಯನ್ನು ಕೂಡ ಇಟ್ಟಂಗೆ ಆಗುತ್ತೆ ಅಭಿವೃದ್ಧಿ ಕಾರ್ಯದಲ್ಲಿ. ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡೋದೇನು ಅಂತಂದರೆ 2 MLCಗಳನ್ನು ನಾಮಿನೇಟ್ ಮಾಡಿ NGOಗಳಲ್ಲಿ ಸರ್ವಿಸ್ ಮಾಡ್ತಾಯಿರೋಂಥ 45 ವರ್ಷ ಅನುಭವ ಆಗಿರುವಂತಹ ಮತ್ತು ಒಳ್ಳೊಳ್ಳೆ ವಿದ್ಯಾವಂತರು ಕೂಡ ಇದ್ದಾರೆ NGOಗಳಲ್ಲಿ. ಅಂದರೆ MSW ಮಾಡೋರು ಇದ್ದಾರೆ, ಡಾಕ್ಟ್ರೇಟ್ ಮಾಡೋರು ಇದ್ದಾರೆ, ಡಾಕ್ಟರ್ ಓದಕ್ಕೆ ಬಂದವರು ಇದ್ದಾರೆ, ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದವರು ಇದ್ದಾರೆ, MBA ಮಾಡ್ಕೊಂಡು ಬಂದವರು ಇದ್ದಾರೆ, ಒಳ್ಳೊಳ್ಳೆ ಕ್ವಾಲಿಫಿಕೇಷನ್ ಇರುವಂಥ ಲೀಡರ್ಸ್ಗಳಿದ್ದಾರೆ. ಅಂಥವ್ರನ್ನ ನೀವು ಗುರುತಿಸಿ ಒಬ್ಬರು ಮಹಿಳೆ, ಒಬ್ಬರು ಪುರುಷನ ಕರ್ನಾಟಕ ವಿಧಾನ ಪರಿಷತ್ತಿಗೆ MLC ಆಗಿ ಆಯ್ಕೆ ಮಾಡಿ ನಾಮಿನೇಟ್ ಮಾಡಿ 650 NGOಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳೋ ಕೆಲಸ ಮಾಡೋಂಗೆ, ಅವರಿಗೆ ಬೆಂಬಲ ಕೊಡೋಂಗೆ, ಅವ್ರ ಮಾರ್ಗದರ್ಶನ ಮಾಡೋಂಗೆ, ಅವರು ತಪ್ಪು ಮಾಡ್ದಂಗೆ ಕ್ರಮನ ಕೈಗೊಳ್ಳೋಕ್ಕೆ ಅನುಕೂಲ ಆಗೋಂಗೆ ಈ ಥರದ ಕೆಲಸಗಳು ಮಾಡೋದು. ಹಾಗಾಗಿ ಸರ್ಕಾರದ 2 ಬೇಡಿಕೆಗಳನ್ನು ನಾನು ಇಟ್ಟಿದ್ದೀನಿ. ಅದು ನಮ್ಮ ಒಕ್ಕೂಟ ಕೂಡ ಅದನ್ನು ಒತ್ತಾಯಿಸ್ತದೆ, ಬೇರೆ NGOಗಳು ಕೂಡ ಒತ್ತಾಯಿಸ್ತಾರೆ. ಮೊದಲನೇದು ಶಾಶ್ವತ ಅನುದಾನವನ್ನು NGOಗಳಿಗೆ ಕೊಡಿ. ಎರಡನೇದು 2 MLCಗಳನ್ನು ಕರ್ನಾಟಕ ವಿಧಾನ ಕೌನ್ಸಿಲ್ ಅಂದರೆ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಾಮಿನೇಟ್ ಮಾಡಿ ಎಂಬ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಈ ಸಂಬಂಧ ಈಗಾಗಲೇ ನಾನು ಕಾಗದ ಕೂಡ ಬರೆದಿದ್ದೀನಿ. ಸೊ ಹಾಗಾಗಿ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಮುಖ್ಯ ಕಾರ್ಯದರ್ಶಿಗಳಲ್ಲಿ ಮತ್ತು ನಮ್ಮ ಗವರ್ನರಲ್ಲಿ ವಿನಂತಿ ಮಾಡಿದ್ರು ಅಂತಂದರೆ NGO ಸೆಕ್ಟರ್ನ ಬಲಗೊಳಿಸಿ ಗ್ರಾಮೀಣಾಭಿವೃದ್ಧಿ ಕಾರ್ಯ ಇನ್ನೂ ಚೆನ್ನಾಗಿ ಮಾಡೋಂಗೆ ಮಾಡಬೇಕು. ಗ್ರಾಮ ಪಂಚಾಯತಿಗಳಿಗೆ ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಆದಂಗೆ ಆಗುತ್ತೆ. ಹಾಗಾಗಿ NGOಗಳ ಪ್ರತಿನಿಧಿಗಳಾಗಿ MLCಗಳ 2 ನಾಮಕರಣ ಮಾಡಿ ಮತ್ತು ಅವರಿಗೆ ಶಾಶ್ವತ ಅನುದಾನದ ಅಡಿಯಲ್ಲಿ ಅನುಭವ ಇರುವಂಥ ಜಿಲ್ಲೆಗೆ ಇಷ್ಟು ಸಂಸ್ಥೆಗಳು ಅಂತೇಳಿ ಗುರುತಿಸಿ ಒಂದು 35-40 ವರ್ಷ ಅನುಭವ ಆಗಿದ್ದು ಒಳ್ಳೆ ಕೆಲಸ ಮಾಡ್ತಾರವ್ರನ್ನ ಆಯ್ಕೆ ಮಾಡ್ಕೊಂಡು ಮೊದಲೇ ಹಂತದಲ್ಲಿ ಅವ್ರಿಗೆ ಶಾಶ್ವತ ಅನುದಾನವನ್ನು ನೀಡೋ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತ ಹೇಳಿ ನಾನು ಆಗ್ರಹಿಸ್ತೇನೆ. ಇದು ಬಹಳ ಮುಖ್ಯ. ಅಂದರೆ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದಲೇ ನಾನು ಇದನ್ನು ಮಾತಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ತಾವು ಮಾಡಬೇಕು ಅಂತ ಕೇಳ್ತೀನಿ. ಉದಾಹರಣೆಗೆ ನಾನು ಈಗ ಡೀಡ್ ಸಂಸ್ಥೆನ ಉದಾಹರಣೆ ತಗೊಳ್ಳೋಣ. ಡೀಡ್ ಸಂಸ್ಥೆ 2 ಪ್ರಮುಖವಾದ ಕೆಲಸಗಳನ್ನ ಮಾಡಿಕೊಟ್ಟಿದೆ. ಎಲ್ಲ ಡೀಡ್ ಸಂಸ್ಥೆ ಮಾತ್ರ ಅಲ್ಲ, ಇತರೆ NGO ಸಂಸ್ಥೆಗಳು, ಜನಸಂಘಟನೆಗಳು ಸೇರಿ. ಈಗ ಆದಿವಾಸಿಗಳನ್ನು ಕಾಡಿನ ಹೊರಗಟ್ಟಿ ತಾಜ್ ಅಂತ ಸಂಸ್ಥೆಗಳನ್ನ ಒಳಗಡೆ ಕೂತ್ಕೊಂಡಿದ್ರು. ಅದು ನಾವು ಪ್ರಶ್ನೆ ಕೇಳಿ ಅದನ್ನು ನಾವು ವಿರೋಧಿಸಿದ್ವಿ. ನಮ್ಮನ್ನು ಆದಿವಾಸಿಗಳು ಹೊರಗಾಗ್ತೀರಿ, ಆದರೆ ಈ ಬಿಸ್ನೆಸ್ ಹೌಸ್ನ ಹೋಟೆಲ್ಗಳನ್ನ ಮಾಡ್ಲಿಕ್ಕೆ ಒಳಗಡೆ ಬಿಡ್ತಾಯಿಲ್ಲ, ಯಾವ ನ್ಯಾಯ ಅಂತೇಳಿ ನಮ್ಮ ಮಾತು ಕೇಳಲಿಲ್ಲ. ನಾವು ಕೋರ್ಟ್ ಕೇಸ್ ಹಾಕಿದ್ವಿ. ಮತ್ತು ಕೇಸ್ ಹಾಕಿದ್ಮೇಲೆ ಕೇಸು ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಅದು ನಮ್ಮಂತೆ ಆಯಿತು. ತಾಜು ಅಲ್ಲಿಂದ ಕಾಲು ಕೀಳಬೇಕಾಗಂತು. ಉದಾಹರಣೆ ಏನಂತಂದರೆ, ಅಲ್ಲಿ ಮೂಲ ಜನರನ್ನ ವನ್ಯಜೀವಿ ಹೆಸರಿನಲ್ಲಿ ಹೊರಗೆ ಹಾಕಿ ಅಲ್ಲಿ ಆ ಕಾಡೊಳಗಡೆ 300 ಎಕರೆ ಜಾಗ ಇವರಿಗೆ ಕೊಟ್ಟು ವ್ಯಾಪಾರ ಮಾಡೋಕ್ಕೆ ಬಿಡ್ತೀರಿ ಅಂತ ಅಂದರೆ ಇದು ಯಾವ್ದು ಒಂದು ನೀತಿ ಅಲ್ವಾ? ಇದಕ್ಕೆ ಸರಿನಾ ಕ್ರಮ ಇದು? ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆಲ್ಲ ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ NGOಗಳ ಒಕ್ಕೂಟ, ಅದು ಗಿರಿಜನ ಕ್ರಿಯಾಕೂಟ ಮತ್ತು ಕಾರ್ಡ್ ಸಂಸ್ಥೆ, ಡೀಡ್ ಸಂಸ್ಥೆ, ಬುಡಕಟ್ಟು ಕೃಷಿಕರ ಸಂಘ ಇದನ್ನು ಅದು ಕೊನೆಗೊಳಿಸ್ತು. ಅದೇ ರೀತಿ ಡೀಡ್ ಸಂಸ್ಥೆ ಮತ್ತು ಬುಡಕಟ್ಟು ಕೃಷಿಕರ ಸಂಘ ಇನ್ನೊಂದು ಪ್ರಮುಖವಾದ ಕೇಸನ್ನು ಕರ್ನಾಟಕ ಹೈಕೋರ್ಟಲ್ಲಿ ದಾಖಲಿಸ್ತು. ಅದೇನಪ್ಪ ಅಂದರೆ, ಕರ್ನಾಟಕದಲ್ಲಿ 72ರಿಂದ ವನ್ಯಜೀವಿ ಕಾಯ್ದೆ ಜಾರಿಗೆ ತಂದು ಆದಿವಾಸಿಗಳನ್ನು ತಮ್ಮ ವಸತಿಗಳಿಂದ, ಜನವಸತಿಗಳ ಕಾಡಿನಲ್ಲಿ ಏನೋ ಅವರ ಪರಂಪರೆಯ ಬೀಡುಗಳಿದ್ವಲ್ಲ ಅಲ್ಲಿಂದ ಹೊರಗೆ ಹಾಕಿ ಅವ್ರನ್ನ ಕೂಲಿಕಾರರಾಗಿ ನಿರ್ಗತಿಕರನ್ನಾಗಿ ಮಾಡಲಾಗಿದೆ. ಇದು ನಾಗಳು ಒಂದರಲ್ಲೇ ನಮ್ಮ ಹೈಕೋರ್ಟ್ ಕಮಿಟಿ ಗುರುತಿಸಿರೋ ಪ್ರಕಾರ, ನಾವು ಗುರುತಿಸಿರೋದು 5,000 ಕುಟುಂಬ ಇದೆ. ಆದರೆ ಹೈಕೋರ್ಟ್ ಕಮಿಟಿಗೆ ಲಭ್ಯ ಆಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ 3,418 ಕುಟುಂಬಗಳನ್ನು ಗುರುತಿಸಿ ಅವ್ರಿಗೆ ಪುನರ್ವಸತಿ ಕೊಡಬೇಕು ಅಂತ ಹೇಳಿ ರೆಕಮೆಂಡೇಷನ್ ಮಾಡಿದೆ. ಮತ್ತು ಹೈಕೋರ್ಟ್ ಆದೇಶ ಕೂಡ ಆಗಿದೆ. ಅದನ್ನು 10 ವರ್ಷ ಆದರೂ ಸರ್ಕಾರ ಮಾಡ್ತಾಯಿಲ್ಲ. ಸೊ ಇಂಥ ಕೆಲಸವನ್ನು ಸರ್ಕಾರ ಗಮನಕ್ಕೆ ತಂದಿದ್ದೀವಿ ನಾವು. ಸೊ ನಮಗೆ ಸರ್ಕಾರ ಯಾವುದೇ ಥರದ ಒಂದು ರೆಕಗ್ನಿಷನ್ ಮಾಡೋದಾಗಲಿ ಅಥವಾ ಬೆನ್ ತಟ್ಟಿ ಇಂಥ ಕೆಲಸ ಮಾಡ್ತಾಯಿದ್ರೆ ಒಳ್ಳೆಯದಾಗಲಿ ಅಂತ ಹೇಳೋದಾಗಲಿ ಮಾಡ್ತಾಯಿಲ್ಲ. ಅದ್ರ ಬದಲು
ಇನ್ನು ನಮ್ಮಂಥವ್ರನ್ನ ಕಾಲಿನ ಎಳೆಯಕ್ಕೆ ಕೊಡ್ತದೆ. ಹಾಗಾಗಿ ನಾನು ಎನ್ ಜಿ ಒಗಳ ಉಪಸ್ಥಿತಿ ಕರ್ನಾಟಕದ ಅಭಿವೃದ್ಧಿ ಕಾರ್ಯದಲ್ಲಿ ಬಹಳ ಮುಖ್ಯ. ಗಾಂಧಿಯನ್ ರಚನಾತ್ಮಕ ಕಾರ್ಯ ನಂತರ ಏನಾದ್ರು ರಚನಾತ್ಮಕ ಕಾರ್ಯಗಳು ನಡೀತಾ ಇದ್ದಾವೆ ಅಂತಂದರೆ ಅದು ಎನ್ ಜಿ ಒಗಳ ಮುಖಾಂತರ. ನಾನು ಅಂದರೆ ಎನ್ ಜಿ ಒಗಳ ಮೇಲೆ ಕೆಲವರು ದೋಷನೂ ವಹಿಸ್ತಾರೆ. ಈಗ BJP ಸರ್ಕಾರ ಬಂದ ಮೇಲೆ ಕೆಲವು ಎನ್ ಜಿ ಒಗಳದ್ದು ಏನು ಫಂಡಿಂಗ್ದು ಚಾನ್ಸಸ್ ಏನಿತ್ತು, ಫಾರಿನ್ ಫಂಡ್ ತಗೊಳ್ಳೋವಂಥದ್ದು, ಅದನ್ನು ರದ್ದು ಮಾಡಿದ್ದಾರೆ ಅಂತ ಕೂಡ ಕೆಲವು ಸೋದಗಳಿದ್ದಾವೆ. ಈಗ ಅದರಲ್ಲಿ ಕೆಲವು ಕ್ರಿಶ್ಚಿಯನ್ ಕಮ್ಯುನಿಟೀಸು, ಕೆಲವು ಮುಸ್ಲಿಮನ್ ಕಮ್ಯುನಿಟೀಸು, ಕೆಲವು ಪೊಲಿಟಿಕಲ್ ಪಾರ್ಟಿಯವರು ಅವರವ್ರ ಮೂಲದ ಹಣ ತರಿಸ್ಕೊಳ್ಳೋದು, ಅವರು ರಾಜಕಾರಣನಾಗೋದು, ಧರ್ಮದ ರಾಜಕಾರಣ ಆಗಿರ್ಬೋದು, ಅಥವಾ ಇನ್ನೇನೇ ಅವರ ವಿಚಾರಗಳಿಗೆ ತಕ್ಕಂತೆ ಏನಾದ್ರು ಕನ್ವರ್ಷನ್ ಮಾಡೋದು ವಿಚಾರ, ಅದು ಹಿಂಗೆ ತಗೊಂಡು ಮಾಡ್ತಾಯಿದ್ರು. ಅಂಥವ್ರನ್ನ ಅವರು ಕಡೆಗಣಿಸಿರ್ಬೋದು. ಆದರೆ ಅಂಥವ್ರನ್ನ FCನ ರದ್ದು ಮಾಡಿರ್ಬೋದು. ಆದರೆ ರಿಯಲ್ಲಾಗಿ ಡೆವಲಪ್ಮೆಂಟ್ ವರ್ಕ್ ಮಾತ್ರ ಮಾಡ್ತಾ ಇರೋವಂಥ ಡೆಮೊಕ್ರಾಟಿಕ್ ವೇನಲ್ಲೇ ಕಡುಬಡವರಿಗೆ ಸೇವೆ ಸಲ್ಲಿಸ್ತಾ ಇರೋಂಥ ಸಂಜೀವಗಳನ್ನ ಅವ್ರು ರದ್ದು ಮಾಡಿಲ್ಲ. ಸೊ ಹಾಗಿರುವಾಗ ಬರೀ ರದ್ದು ಮಾಡಿಲ್ಲ ಅನ್ನೋದು ಸರಿ, ಆದರೆ ಅವ್ರಿಗೆ ಫಂಡು ಕೂಡ ಕೊಡಬೇಕಲ್ಲ. ಸರ್ಕಾರಿ ಫಂಡಲ್ಲೇ ಕೆಲಸ ಮಾಡಬೇಕಲ್ಲ. ನಾವು ಸರ್ಕಾರನೇ ಎಲ್ಲ ಕಡೆ ತಲುಪೋಕ್ಕಾಗೋದಿಲ್ಲ. ಆದರೆ ನಮಗೆ ನಮ್ಮ ಚತುರತೆಯಿಂದ, ನಮ್ಮ ಬುದ್ಧಿವಂತಿಕೆಯಿಂದ, ನಮ್ಮ ನಾಲೆಡ್ಜಿಂದ ನಾವು ಸರ್ಕಾರ ತಲುಪದಿರೋ ಜಾಗಕ್ಕೆ ತಲುಪೋಕ್ಕೆ ಸಾಧ್ಯತೆ ಇದೆ. ನಮಗೆ ಅಂಥ ಸಮುದಾಯಗಳ ಸಂಬಂಧ ಕೂಡ ಬೆಳೆಸುವಂಥ ಸಾಮರ್ಥ್ಯ ಇದೆ. ಹಾಗಾಗಿ ಎನ್ ಜಿ ಒಗಳಿಗೆ ಶಾಶ್ವತ ಅನುದಾನದ ಅಡಿಯಲ್ಲಿ ಫಂಡ್ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದ್ರ ಜೊತೆಗೆ ಎರಡು MLCಗಳನ್ನು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ನಾಮಕರಣ ಮಾಡಬೇಕು. ಸೊ ಇವು ಆದಿವಾಸಿಗಳ ಅಭಿವೃದ್ಧಿ, ಗ್ರಾಮೀಣ ಜನರ ಅಭಿವೃದ್ಧಿ, ದಲಿತ ಸಮುದಾಯದ ಅಭಿವೃದ್ಧಿ, ಬಡ ರೈತರ ಅಭಿವೃದ್ಧಿ, ಮಹಿಳೆಯರ ಅಭಿವೃದ್ಧಿ, ಮಕ್ಕಳ ಯೋಗಕ್ಷೇಮ, ಈ ಥರದ ಒಂದು ಅನುಕೂಲಕ್ಕೆ ಎನ್ ಜಿ ಒಗಳನ್ನ ಸರ್ಕಾರ ಸಕ್ರಿಯವಾಗಿ ಬಳಸ್ಕೊಳ್ಬೇಕು. ಅಷ್ಟೇ ಅಲ್ಲ, ತನ್ನ ಸರ್ಕಾರಿ ವ್ಯವಸ್ಥೆ ಒಟ್ಟಿಗೆ ಕೈ ಜೋಡಿಸಿ ಕೆಲಸ ಮಾಡಿ ಮತ್ತು ಆದಿವಾಸಿಗಳ ಒಂದು ಜೀವನ ಅನುಭವವನ್ನು ಬೇರೆ ಬೇರೆ ಸಮುದಾಯದ ಒಟ್ಟಿಗೆ ಹಂಚ್ಕೊಳ್ಳೋಕ್ಕೋಸ್ಕರ ಅವರ ಹರ್ಬಲ್ ಮೆಡಿಸಿನ್ ಇರ್ಬೋದು, ಕಾಡಿನ ಜೀವನದ ಅಂದರೆ ವಿಷಮುಕ್ತ ಆಹಾರ ತಿನ್ನೋ ಪದ್ಧತಿಗಳಿರ್ಬೋದು, ಇವನ್ನೆಲ್ಲವನ್ನು ನಾವು ಕಲಿಯೋ ದೃಷ್ಟಿಯಿಂದ ಅವರ ಜೀವನ ಶೈಲಿನಲ್ಲಿ ಮದುವೆ ಆಗುವಾಗ ಸರಳವಾಗಿ ಮದುವೆ ಆಗೋದಿರ್ಬೋದು, ಅದೇ ಒಂದು ಈ ಥರದ್ದೆಲ್ಲ ಕೆಲವು ಕಲಿಕೆಗಳು ಅಲ್ಲಿಂದ ಕೂಡ ಸಾಧ್ಯ ಇದೆ. ಟ್ರೆಡಿಷನಲ್ ನಾಲೆಡ್ಜ್ ತುಂಬ ಇದೆ. ಅವರು ಪರಿಸರ ಪ್ರಿಯರಾಗಿರೋದ್ರಿಂದ ಮತ್ತು ಪರಿಸರ ಅಂದಮೇಲೆ ಹೊಂದ್ಕೊಂಡು ಪ್ರಕೃತಿ ಆರಾಧನೆಯ ಸಮುದಾಯ ಆಗಿರೋದ್ರಿಂದ ಅವರನ್ನು ಕನ್ವರ್ಟ್ ಮಾಡೋದು, ಕ್ರಿಶ್ಚಿಯನ್ನ ಕನ್ವರ್ಟ್ ಮಾಡೋದು, ಮುಸಲ್ಮಾನ ಕನ್ವರ್ಟ್ ಮಾಡೋದು, ಅಥವಾ ಇನ್ನೊಂದು ಸಮುದಾಯ ಕನ್ವರ್ಟ್ ಮಾಡೋದು ಅದು ಅಗತ್ಯ ಇರೋದಿಲ್ಲ. ಆದರೆ ಅವರ ನಂಬಿಕೆಗಳನ್ನೇ ಗಟ್ಟಿಗೊಳಿಸಿ ಪ್ರಕೃತಿ ಆರಾಧಕರಾಗಿ ಬೆಳೆಸೋ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಇಂಥ ತಪ್ಪು ಮಾಡೋರನ್ನು ಕೂಡ ನಾವು ಅಲ್ಲಿನಾಗಿ ಪ್ರಶ್ನಿಸ್ತಾ ಇರಬೇಕು. ಈ ಕಾರಣಕ್ಕಾಗಿ ಎನ್ ಜಿ ಒಗಳೆಲ್ಲ ಸಬಲೀಕರಣ ತುಂಬ ಅಗತ್ಯ ಇದೆ. ಎನ್ ಜಿ ಒಗಳಿಗೆ ಶಾಶ್ವತ ಫಂಡ್ ಸರ್ಕಾರ ಕೊಡೋ ಅನಿವಾರ್ಯತೆ ಇದೆ. ಅಷ್ಟೇ ಅಲ್ಲ, ಎನ್ ಜಿ ಒಗಳ ಪ್ರತಿನಿಧಿನ ವಿಧಾನ ಪರಿಷತ್ನಲ್ಲಿ ಒಂದು ಇಬ್ಬರನ್ನ ಕೂರಿಸೋದು ಅನಿವಾರ್ಯತೆ ಇದೆ. ಯಾಕೆಂತಂದರೆ ಆದಿವಾಸಿಗಳಲ್ಲೂ ಯಾರೂ ಪ್ರತಿನಿಧಿಗಳಿಲ್ಲ. ಅದು ಕಟ್ಟಕಡೆಯ ಸಮುದಾಯ. ಅದಕ್ಕೊಂದು ವಿನಂತಿ ಇದೆ ನಮಗೆ, ಆದಿವಾಸಿಗಳ ಪ್ರತಿನಿಧಿಗಳನ್ನು ಪುರುಷ ಒಬ್ಬರು ಮಹಿಳೆಯನ್ನು ಆದಿವಾಸಿಗಳ ಪ್ರತಿನಿಧಿಯನ್ನು ನಾಮಕರಣ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅದು ಕೂಡ ಸರ್ಕಾರದ ಮುಂದೆ ಇದೆ, ಮುಖ್ಯಮಂತ್ರಿಗಳ ಮುಂದೆ ಆ ವಿಷಯ ಇದೆ. ಸೊ ಅದೇ ರೀತಿ ನಾವೀಗ ಎನ್ ಜಿ ಒಗಳ 2 ಪ್ರತಿನಿಧಿಗಳನ್ನು ಕರ್ನಾಟಕ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ನಾಮಕರಣ ಮಾಡಿ ಅನ್ನೋ ಕೂಡ ಆಗ್ರಹ ಇದೆ. ದಯಮಾಡಿ ಸರ್ಕಾರ ಈ ಕಡೆ ಗಮನ ಹರಿಸ್ತದೆ ಅಂತೇಳಿ ಭಾವಿಸ್ತಾ, ಇಂಥ ಕೆಲಸ ಮಾಡೋದ್ರಿಂದ ಸರ್ಕಾರ ಕೂಡ ಒಂದು ಅಭಿವೃದ್ಧಿ ಕಾರ್ಯವನ್ನು, ಗ್ರಾಮೀಣ ಅಭಿವೃದ್ಧಿ ಕಾರ್ಯವನ್ನು ಭಾಳ ಸೀರಿಯಸ್ ತಗೊಂಡು ಏನೇನು ಒಳ್ಳೊಳ್ಳೆಯ ಅನುಭವಗಳಿದೆ ಅವನ್ನೆಲ್ಲ ಬಳಸ್ಕೊಂಡು ಕರ್ನಾಟಕದ ಅಭಿವೃದ್ಧಿನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಒಂದು ತೀರ್ಮಾನಗಳನ್ನ ಮಾಡಲಿ ಅಂಥೇಳಿ ನಾನು ವಿನಂತಿಸ್ತಾ, ಸರ್ಕಾರ ಇದನ್ನು ಪರಿಗಣಿಸಬೇಕು. ಜೂನ್ ತಿಂಗಳೊಳಗಡೆ ಇಂಥ ಈ ನಿರ್ಧಾರಕ್ಕೆ ನಾವೊಂದು ತೀರ್ಮಾನ ಕೈಗೊಳ್ಳಬೇಕು. ಸರ್ಕಾರ 2 MLCಗಳು ನಾಮಿನೇಟ್ ಮಾಡಬೇಕು. ಮತ್ತು ಒಂದು ಕರ್ನಾಟಕದಲ್ಲಿ 650 ಸಂಸ್ಥೆಗಳ ಪೈಕಿ ಪ್ರತಿ ಜಿಲ್ಲೆಯಲ್ಲೂ ಒಳ್ಳೊಳ್ಳೆ ಸಮಸ್ಯೆಗಳನ್ನ ಒಂದು 7-8 ಸಮಸ್ಯೆಗಳನ್ನ ಒಳ್ಳೊಳ್ಳೆ ಪ್ರತಿ ಜಿಲ್ಲೆಯಲ್ಲಿ ಗುರುತಿಸಿ ಅವರಿಗೆ ಶಾಶ್ವತ ಅನುದಾನವನ್ನು ಮೊದಲನೇ ಹಂತದಲ್ಲಿ ಕೊಟ್ಟು ನಂತರ ಉಳಿದ ಅವ್ರಿಗೆ ನಾವು ಕೊಡಲಿಕ್ಕೆ ಆಲೋಚನೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಂದೆ ವಿನಂತಿ ಮಾಡೋಕ್ಕೆ ಆಶೆ ಪಡ್ತೀನಿ. ಈ ವಿನಂತಿಯನ್ನು ಯಾರು ಸಾರ್ವಜನಿಕ ಆಲಿಸ್ತೀರಿ, ತಮಗಿದು ಸರಿ ಅನಿಸಿದರೆ ತಾವು ಕೂಡ ಅದನ್ನು ಎನ್ ಜಿ ಒ ಪರವಾಗಿ ಮಾತುಗಳನ್ನ ಆಡಿ, ಗ್ರಾಮೀಣ ಬಡ ಜನರ ಪರವಾಗಿ ಮಾತುಗಳನ್ನ ಆಡಿ ಸರ್ಕಾರಕ್ಕೆ ಇದನ್ನು ಮನವರಿಕೆ ಮಾಡಿ ಈ ಥರ ಒಂದು 2 MLCಗಳು ಮತ್ತು ಶಾಶ್ವತ ಅನುದಾನ ಕೊಡುವಂಥ ತೀರ್ಮಾನ ಮಾಡಲಿಕ್ಕೆ ತಾವು ಕೂಡ ಬೆಂಬಲ ನೀಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.